ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ತಂಡ ಈ ಬಾರಿ 18ನೇ ಆವೃತ್ತಿಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಈ ಸಲ ಏನು ಬಯಸ್ತೀವಿ ಅಂದರೆ ಈ ಸಲ ಕಪ್ ಗೆಲ್ಲಬೇಕು ಅನ್ನೋ ಭರವಸೆಯಲ್ಲಿ ನಾವಿದ್ದೀವಿ. ಏನಂದರೆ ಪ್ಲೇಯರ್ಸ್ಗಳೆಲ್ಲ ಉತ್ತಮವಾದಂತಹ ಆಟ ಆಡ್ತಿದ್ದಾರೆ. ಹಾಗಾಗಿ ಈ ಸಲ ಕಪ್ ಗೆಲ್ತಾರೆ ಅಂತ ಭರವಸೆ ನಮ್ಮಲ್ಲಿದೆ. ಹಾಗೆಯೇ ಆ ಆಂಜನೇಯ ಸ್ವಾಮಿ ದೇವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಈ ಸಲ ಕಪ್ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೋತ್ರು ಗೆದ್ದು ನಾವು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. 6 ಸಲ ಅಲ್ಲ, 11 ಸಲ ಹಾಯ್ ಕನ್ನಡಿಗರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕನ್ನಡ ಸ್ಟುಡಿಯೋಗೆ ಸ್ವಾಗತ ಕೋರ್ತಾ ನಾವು ಇವತ್ತಿರ್ತಕ್ಕಂಥ ಸ್ಥಳ ಬಂದು ತುಮಕೂರು ಜಿಲ್ಲೆ ಚಿಕ್ಕಳ್ಳಿ ತಾಲೂಕು ಹಂದನಕೆರೆ. ಈ ಹಂದನಕೆರೆಯಲ್ಲಿ ಐತಿಹಾಸಿಕ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಶ್ರೀ ಆಂಜನೇಯ ಸ್ವಾಮಿ ಅವರ ಅಪ್ಪಣೆಯ ಮೇರೆಗೆ ಈ ಬಾರಿ 13 ವರ್ಷಕ್ಕೆ ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಈ ಜಾತ್ರೆಯ ಸಂಪೂರ್ಣ ಒಂದು ವಿಡಿಯೋನ ನಿಮಗೆ ನಾನು ತೋರಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಅದ್ದೂರಿ ಐತಿಹಾಸಿಕ ಜಾತ್ರೆಯನ್ನು ನೋಡೋಣ. ಹಾಯ್ ಸ್ನೇಹಿತರೆ, ನೀವೀಗ ಏನು ನೋಡ್ತಾ ಇದ್ದೀರಾ, ಈ ಉಯ್ಯಾಲೋತ್ಸವ ಅತಿ ಅಪರೂಪಕ್ಕೆ ನಾವು ಕಾಣ್ಬೋದು ಈ ದೃಶ್ಯನ. ಏಕೆಂದರೆ ಎಲ್ಲ ಕಡೆ ದೇವರುಗಳು ಉಯ್ಯಾಲೋತ್ಸವ ಆಡೋದು ನೋಡಿದ್ದೀವಿ. ಬಟ್ ಇಲ್ಲಿ ಒಂದು ವಿಶೇಷ ಒಂದು ಆಚರಣೆ ಪ್ರಾಚೀನ ಕಾಲದಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಸ್ನೇಹಿತರೆ, ಹಿರಿಯರ ಪ್ರಕಾರ ಸುಮಾರು ತಲೆಮಾರುಗಳ ಹಿಂದೆ ಈ ಚೈನು ಕಿತ್ಕೊಂಡೋಗಿ 1 ಕಿಲೋಮೀಟ್ರ್ ಆಚೆ ಏನು ಕೆರೆ ಬರುತ್ತೆ, ಹಂದನಕೆರೆ ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ಆ ಕೆರೆಯಲ್ಲಿ ಬಿದ್ದಿತ್ತಂತೆ. ಸೊ ಅದೊಂದು ಇತಿಹಾಸ. ಆ ಒಂದು ಇತಿಹಾಸನ ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡಲು ತುಂಬ ಅದ್ಭುತವಾಗಿದೆ ದೃಶ್ಯ. ನೀವು ಒಂದು ಸಲ ಈ ಜಾತ್ರೆನ ನೋಡಲೇಬೇಕು. ಹಾಗೆಯೇ ಹಂದನಕೆರೆ ಅಂತ ಬಂದರೆ ಇತಿಹಾಸಗಳಿಗೆ ಬರನೇ ಇಲ್ಲ. ನಾವು ಹುಡುಕ್ತಷ್ಟು ಇತಿಹಾಸ ಸಿಗುತ್ತೆ. ಸೊ ಈ ಒಂದು ಹಂದನಕೆರೆ ಗ್ರಾಮದಲ್ಲಿ 101 ದೇವಾಲಯಗಳಿವೆ. ಅದ್ರ ಜೊತೆ ಸುಮಾರು ಇತಿಹಾಸ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಜಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಹಂದನಕೆರೆಯಲ್ಲಿ ಏನಪ್ಪ ಅಂದರೆ 12 ವರ್ಷಕ್ಕೊಂದ್ಸತಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇಲ್ಲಿ
ಮೇಯ್ನು ಏನಪ್ಪ ಅಂದರೆ ಹೇಳಬೇಕು ಅಂದರೆ ಉಯ್ಯಾಲೆ ಉತ್ಸವನೇ ಅದು ಅದ್ಭುತ. ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ತಾಲೂಕಿಗೆ ಇಲ್ಲ ಈ ಉಯ್ಯಾಲೆ, ಅದು ಎಲ್ಲ ದೇವರುಗಳು ಆಡ್ತಾರೆ, ಆದರೆ ಇಲ್ಲಿ ಮನುಷ್ಯರು ಆಡೋದು ಉಯ್ಯಾಲೆ ಉತ್ಸವ. ಅದು ಹೇಳಬೇಕು ಅಂದರೆ ಹಿಂದಿನ ಕಾಲ 100 ವರ್ಷದ ಶಾಸನ ಇದು. ಒಂದ್ಸಾರಿ ಇದು ಉಯ್ಯಾಲೆ ಹರ್ಕೊಂಡು ಹೋಗಿದ್ದು 1 ಕಿಲೋಮೀಟರ್ ದೂರದಲ್ಲಿ ಬಿದ್ದಿತ್ತು, ಆದ್ರೂ ಅದನ್ನು ಎದುರದೇ ಅವತ್ತಿಂದ ನಮ್ಮೂರಲ್ಲಿ ನಡೆಸ್ಕೊಂಡಿದ್ದಾರೆ. ಅದೇ ಉಯ್ಯಾಲೆನೇ ವಿಶೇಷ ಅಂದರೆ ವಿಶೇಷ. ದೇವರು ಬರುತ್ತೆ ಆಂಜನೇಯ ಸ್ವಾಮಿಗಳು. ನಮ್ಮೂರಲ್ಲಿ ಮೇಯ್ನು ನಾವು ದೇವರು ಅಂತ ನಮ್ಮದು ಸಿದ್ದೇಶ್ವರ. ಅದು ಯಾವುದೇ ಕಾರಣಕ್ಕೆ ಬ್ರಹ್ಮರಥೋತ್ಸವ ಹತ್ತಲ್ಲ, ಮತ್ತು ಮೇಲ್ಗೆ ತೇರಿಗೆ ಮಾತ್ರ ಹತ್ತಾನೆ ಅಷ್ಟೇ. ತೇರಿಗೆ ಯಾವ್ಯಾವ ಊರು ದೇವ್ರು ಕೂರಿಸ್ತಾರೆ? 5 ಹಳ್ಳಿ: ಕಟ್ಟೆ, ಲಕ್ಷ್ಮೀಪುರ, ಸಿಗೇಬಾಗಿ, ಸಬ್ಬೇನಹಳ್ಳಿ. ಎಲ್ಲ ಆಂಜನೇಯ ಸ್ವಾಮಿಗಳು. ಎಲ್ಲ ಆಂಜನೇಯ ಸ್ವಾಮಿ ದೇವರು. ನೀವು ಇವಾಗ ನೋಡ್ತಾ ಇರೋದು ಸಿದ್ದೇಶ್ವರ ಸ್ವಾಮಿ. ಈ ಸ್ವಾಮಿಯವರ ದರ್ಶನ ಆದಮೇಲೆ ಆ ಸ್ವಾಮಿಯವರ ಎದುರಿಗೆ ಒಂದು ನೋಡಿ ಥರ ನಿಮಗೆ ಗುಹೆ ಥರ ಕಾಣುತ್ತೆ. ಈ ಗುಹೆ 2 ಪುಣ್ಯಕ್ಷೇತ್ರಗಳನ್ನ ಸೇರುತ್ತೆ. ಈ ಗುಹೆಲೇ ಹೋದರೆ ಸಿದ್ಧರ ಬೆಟ್ಟ ಹಾಗೂ ಉಳ್ಕಲ್ಲು ಶ್ರೀ ದುರ್ಗಾ ಪರಮೇಶ್ವರ ಒಂದು ಗುಡ್ಡದಲ್ಲಿ ಏನಿದೆ ನಾವು ನೋಡ್ಬೋದು. ಉಳ್ಕಲ್ ದುರ್ಗಮ್ಮನ ಜಾತ್ರೆಗೆಲ್ಲ ಹೋದಾಗ ಅಲ್ಲಿ ಒಂದು ದೇವಿ ವಿಗ್ರಹನ ಇಟ್ಟು ಕ್ಲೋಸ್ ಮಾಡಿದರೆ ಸೊ ಅಲ್ಲಿಗೆ ಹೋಗುತ್ತೆ ಅಂತ ಎಲ್ಲ ಹಿರಿಯರು ಹೇಳ್ತಾರೆ. ಸೊ ಇವೆಲ್ಲ ನೋಡ್ತಾ ಇದ್ದರೆ ಕೇಳ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ಆ ದೇವರ ಪವಾಡ, ಈ ದೇವರುಗಳ ಒಂದು ಶಕ್ತಿ, ಒಂದು ಇತಿಹಾಸ, ನಿಜಕ್ಕೂ ನಾವು ಇವೆಲ್ಲ ತುಂಬ ತಿಳ್ಕೊಳ್ಳೋದು ಭಾಳ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ.
ಊಟ ಮಾಡು.